ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಭರ್ಜರಿ ಬೇಟೆ ಆಡ್ಬಿಟ್ಟಿದೆಯಾ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಭರ್ಜರಿ ಬೇಟೆ ಅಂದರೆ ಯಾವುದೋ ದೊಡ್ಡ ತಲೆಯನ್ನು ಉರುಳಿಸಿದವ, ಇಸ್ರೇಲ್ನ ದೊಡ್ಡ ತಲೆಗಳನ್ನು ಉರುಳಿಸಿದೆಯಾ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇಸ್ರೇಲ್ ಕಡೆಯಿಂದ ಯಾವುದೇ ಕನ್ಫರ್ಮೇಷನ್ ಬಂದಿಲ್ಲ, ಬಟ್ ಕೆಲವು ಸ್ವತಂತ್ರ ಪತ್ರಕರ್ತರು ಅದನ್ನು ಕೋಟ್ ಮಾಡಿ ಹೇಳ್ತಿದ್ದಾರೆ, ಇಂಥ ಜಾಗದಲ್ಲಿ ಇಂಥದ್ದಾಯಿತು, ಹೀಗಾಯಿತು ಅಂತ. ಸೊ ಏನದು ಭರ್ಜರಿ ಬೇಟೆ? ನೆತನ್ಯಾಹು ತಮ್ಮನನ್ನು ಕೊಲ್ಲಲಾಗಿದೆ ಏರ್ ಸ್ಟ್ರೈಕಲ್ಲಿ. ಜೊತೆಗೆ ನೆತನ್ಯಾಹು ಸರ್ಕಾರದಲ್ಲಿರುವಂತಹ ಮಂತ್ರಿಯೊಬ್ಬ ಸಹ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಂತ. ನೆತನ್ಯಾಹು ತಮ್ಮನನ್ನು ನೆತನ್ಯಾಹು ಮನೆಯಲ್ಲಿರಬೇಕಾದರೇನೆ ನೆತನ್ಯಾಹು ಮನೆಯ ಮೇಲೆ ಬಾಂಬ್ ಹಾಕಿ ಅದನ್ನು ಮುಗಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಮಿಸೈಲ್ ಹಾಕಿ. ನೆತನ್ಯಾಹು ಇರಲಿಲ್ಲ, ನೆತನ್ಯಾಹುದು ಮನೆ ಅದು. ಆ ಮನೆಯಲ್ಲಿ ನೆತನ್ಯಾಹು ತಮ್ಮ ಇದ್ದಿತ್ತು. ಸೊ ಏನು ಈ ಸುದ್ದಿಯ ವಿವರಣೆ, ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಏನು, ಅಂತಹ ಅನುಮಾನಗಳಿಗೆ ನೆತನ್ಯಾಹು ನಡವಳಿಕೆ ಹೇಗೆ ಕಾರಣ ಆಗ್ತಿದೆ ಅದನ್ನು ಸಹ ಹೇಳೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ನಿನ್ನೆ ರಾತ್ರಿ ಇರಾನ್ ಯಾವೆಲ್ಲ ಕ್ಷಿಪಣಿಗಳನ್ನು, ಮಿಸೈಲ್ಗಳನ್ನು ಬಳಸ್ತು ಹೇಗೆ ಅಂತ. ಸೊ ಮೊದಲಿಗೆ ಬೆಂಜಮಿನ್ ನೆತನ್ಯಾಹು ತಮ್ಮ ಇದ್ದೋ ನೆತನ್ಯಾಹು ಅಂತ. ಈತ ರಾಜಕೀಯದಲ್ಲಿಲ್ಲ, ಸರ್ಕಾರದಲ್ಲಿಲ್ಲ, ಈತ ಒಬ್ಬ ಸೈಂಟಿಸ್ಟು. ಬಟ್ ಸೈಂಟಿಸ್ಟ್ ಆಗಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾನೆ. ಯಾವ ವಿಚಾರದಲ್ಲಿ? ಮಿಸೈಲ್ಗಳ ವಿಚಾರದಲ್ಲಿ, ಬೇರೆ ವಿಚಾರಗಳಲ್ಲಿ ಮಾಡ್ತಿದ್ದಾನೆ. ಸೊ ಹಾಗಾಗಿ ಅವನನ್ನು ಸಹ ಇರಾನ್ ಟಾರ್ಗೆಟ್ ಮಾಡಿ ಇಟ್ಕೊಂಡಿತ್ತು ಮೊದಲಿಂದಲೂ. ಸೊ ಈಗ ಬರ್ತಿರುವಂತಹ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ಪ್ರಕಾರ ನೆತನ್ಯಾಹುಗೆ ಸೇರಿದ ಮನೆಯಲ್ಲಿ ಇದ್ದೋ ನೆತನ್ಯಾಹು ಇದ್ದ ಅಂತ. ಆ ಸಂದರ್ಭದಲ್ಲಿ ಮಿಸೈಲ್ ಒಂದು ನಿಖರವಾಗಿ ಬಂದು ಆತನ ಮನೆಯ ಮೇಲೆ ಬಿದ್ದಿದೆ. ಆ ಮನೆಯಲ್ಲಿದ್ದಂತಹ ಇದ್ದೋ ನೆತನ್ಯಾಹು ಸತ್ತು ಹೋಗಿದ್ದಾನೆ ಅಂತ. ಇನ್ನೊಂದು ಸುದ್ದಿ ಬರ್ತಾ ಇದೆ. ಇಸ್ರೇಲ್ ಸರ್ಕಾರದಲ್ಲಿ ಇಂಟೀರಿಯರ್ ಮಿನಿಸ್ಟರ್ ಆಗಿರುವಂತಹ, ಅಂದರೆ ಗೃಹ ಮಂತ್ರಿ ಆಗಿರುವಂತಹ ಬೆನ್ ಗ್ವಿರ್ ಅನ್ನುವಂಥವನು, ಇವನ ಬಗ್ಗೆ ವಿವರಿಸ್ತೀನಿ. ಇವನಂಥ ಕ್ರೂರಿ ಇವನು ಅಂತ. ಅವನಿಗೂ ಸಹ ಗಾಯಗಳಾಗಿದ್ದಾವೆ. ಅವನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮಿಸೈಲ್ ಬಿದ್ದಿದೆ ಅವನ ಮೇಲೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇಸ್ರೇಲ್ ಮೀಡಿಯಾ ಹೇಳ್ತಾ ಇದೆ ಆಕ್ಸಿಡೆಂಟ್ ಅಂತ, ಇರಾನ್ ಹೇಳ್ತಾ ಇದೆ ಮಿಸೈಲ್ ಹೊಡೆದಿದ್ದೀವಿ ಅಂತ. ಸೊ ಅಲ್ಲಿಗೆ ಒಬ್ಬ ಮಂತ್ರಿ ಬಹಳ ಸೀರಿಯಸ್ ಇದ್ದಾನೆ, ಬದುಕೋದು ಡೌಟು ಅಂತ ಹೇಳಲಾಗ್ತಿದೆ. ಆದರೆ ಇವನು ತನ್ನ ಜೀವನದಲ್ಲಿ ನಡೆಸಿರುವಂತಹ ಕ್ರೌರ್ಯ ಇದೆಯಲ್ಲ, ಈ ಬೆನ್ ಗ್ವಿರ್ ಅನ್ನುವಂಥವನು ಮಹಾನ್ ಕ್ರೂರಿ ಅವನು. ಆಮೇಲೆ ಹೇಳ್ತೀನಿ ಅವನ ಬಗ್ಗೆ. ಸೊ ಈ ಎರಡು ಕನ್ಫರ್ಮೇಷನ್, ಈ ಎರಡು ಸುದ್ದಿಗಳಿಗೆ ಇಸ್ರೇಲ್ ಕಡೆಯಿಂದ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಆದರೆ ನಡೆದಿರಬಹುದು ಅಂತ ಬರ್ತಿರುವಂತಹ ಸುದ್ದಿಗಳಿಗೆ, ಅಥವಾ ನಡೆದಿದೆ ಅಂತ ಕೆಲವರು ಮಾಡ್ತಿರೋ ಸುದ್ದಿಗಳಿಗೆ ಪೂರಕವಾಗಿ ನೆತನ್ಯಾಹು ನ್ಯಾಷನಲ್ ಹಾಸ್ಪಿಟಲ್ಗೆ ಹೋಗಿ ಗಂಭೀರವಾಗಿ ನಡೆದಾಡ್ತಾ ಇದ್ದಂಥದ್ದು, ಆ ಆಸ್ಪತ್ರೆಯಲ್ಲಿ ಓಡಾಡ್ತಾ ಇದ್ದಂಥದ್ದು, ಮತ್ತು ಅಲ್ಲಿ ಡಾಕ್ಟರ್ಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಂಥದ್ದನ್ನು ಇಸ್ರೇಲೇ ಸುದ್ದಿ ಮಾಡಿದೆ. ಯಾಕೆ ಹೋಗಿದ್ದು ನೆತನ್ಯಾಹು ಹಾಗಾದರೆ ಆ ಆಸ್ಪತ್ರೆಗೆ? ಅಷ್ಟು ದೊಡ್ಡ ಆಸ್ಪತ್ರೆಗೆ, ಯುದ್ಧದ ನಡುವೆ ಬಂಕರಲ್ಲಿದ್ದಂತಹ ವ್ಯಕ್ತಿ ಆಸ್ಪತ್ರೆಗೆ ಹೋಗಿ ಆ ಆಸ್ಪತ್ರೆಯಲ್ಲಿ ಓಡಾಡ್ಕೊಂಡು ಅಲ್ಲಿ ಡಾಕ್ಟರ್ಗಳ ಜೊತೆ ಮಾತಾಡಿದ್ದು ಯಾಕೆ? ಇದೇ ಇರಬೇಕು. ತನ್ನ ಮಂತ್ರಿ ಬೆನ್ ಗ್ವಿರ್ ಗಂಭೀರ ಆಗಿರೋದಕ್ಕೆ ಆಸ್ಪತ್ರೆಯಲ್ಲಿ ನೋಡೋಕೆ ಬಂದಿರಬೇಕು. ಆತನ ಮುಖದಲ್ಲಿ ತುಂಬ ಗಂಭೀರತೆ ಇದೆ, ತುಂಬ ಶೋಕ ಇದೆ. ಹಾಗಾಗಿ ತಮ್ಮ ಸತ್ತಿರೋದು ಕನ್ಫರ್ಮ್ ಇರಬೇಕು ಅನ್ನುವಂಥದ್ದು. ಅದನ್ನು ಆ ಫೋಟೋ ನೋಡಿ, ಆ ಫೋಟೋಗಳನ್ನು ನೋಡಿ ಒಂದು ವಿಶ್ಲೇಷಣೆ ಮಾಡ್ತಾರಲ್ಲ, ಆ ವಿಶ್ಲೇಷಣೆ ಮಾಡುವಂತಹ ತಜ್ಞರ ಅಭಿಪ್ರಾಯ. ಇನ್ನು ಈ ಬೆನ್ ಗ್ವಿರ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇವನು ಎಂಥ ಕ್ರೂರಿ ಇವನು ಅಂತ. ಇವನು ಒಂದು ರೀತಿ ಇಸ್ರೇಲ್ನ ಹಿಟ್ಲರ್ ಇದ್ದ ಹಾಗೆ. ಗೃಹ ಮಂತ್ರಿ ಇವನು, ಇಂಟೀರಿಯರ್ ಮಿನಿಸ್ಟರ್ ಅಂತ ಕರೀತಾರೆ ಇಸ್ರೇಲ್ನಲ್ಲಿ. ಇವನು ಓಪನ್ ಆಗಿ ಹೇಳ್ತಾ ಇದ್ದ, ಪ್ಯಾಲೆಸ್ತೀನಿನ ಪುಟ್ಟ ಮಕ್ಕಳು ಸಹ ನನ್ನ ದೇಶದ ಶತ್ರುಗಳು, ಅವರನ್ನ ಸಣ್ಣ ವಯಸ್ಸಿನಲ್ಲಿಯೇ ಕೊಂದು ಹಾಕಬೇಕು. ಇವನ ಆಜ್ಞೆಯ ಮೇರೆಗೇನೆ ಎಲ್ಲ ಪುಟ್ಟ ಮಕ್ಕಳ ಮೇಲೆ ಮಿಸೈಲ್ಗಳು ಬೀಳ್ತಾ ಇದ್ದಿದ್ದು. ಗಾಜಾದಲ್ಲಿ 40,000ಕ್ಕೂ ಹೆಚ್ಚು ಪುಟ್ಟ ಮಕ್ಕಳನ್ನು ಕೊಂದು ಹಾಕಿದ್ರಲ್ಲ, ಅದೆಲ್ಲವೂ ಸಹ ಇವನ ಆಜ್ಞೆಯ ಮೇರೆಗೆ ಆಗ್ತಿದ್ದು, ಇವನ ಆರ್ಡರ್ಸ್ ಮೇರೆಗೆ ಆಗ್ತಿದ್ದು. ಮತ್ತು ಈ ಪ್ಯಾಲೆಸ್ತೀನಿನ ಸಣ್ಣ ಮಕ್ಕಳನ್ನು ಕೊಲ್ಲೋದ್ರಲ್ಲಿ ಇವನಿಗೆ ವಿಕೃತ ಆನಂದ ಇರ್ತಾ ಇತ್ತು. ಸೈಕೋಪ್ಯಾತ್ ರೀತಿಯಲ್ಲಿ ಅವನು ಓಪನ್ ಆಗೋ ಹೇಳ್ತಿದ್ದ. ಸೊ ವಾಟ್, ಮಕ್ಕಳ ಸತ್ರೆ ಏನ್ರಿ, ಅವರು ಇರೋದೇ ಮುಂದೆ ಟೆರರಿಸ್ಟ್ಗಳಾಗೋದಕ್ಕೆ ಅಂತಿದ್ದ. ಅಂಥವನನ್ನು ಕೊಲ್ಲಬೇಕು ಅಂತ ಇರಾನ್ ಮೊದಲಿಂದಲೂ ಸಹ ಲೆಕ್ಕಾಚಾರ ಹಾಕೊಂಡಿದೆ. ಆ ಕಡೆ ಹಮಾಸ್ ಲೆಕ್ಕ ಹಾಕೊಂಡಿದೆ, ಹಿಜ್ಬುಲ್ಲಾ ಕಾಯ್ತಾ ಇದೆ, ಎಲ್ಲರೂ ಕಾಯ್ತಿದ್ದಾರೆ ಇವನನ್ನು ಕೊಲ್ಲೋದಕ್ಕೆ, ಬೆನ್ ಗ್ವಿರ್ನ.
ಆದರೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಅವನು ಹೋಗ್ತಿದ್ದ ಕಾರ್ ಮೇಲೇನೆ ಮಿಸೈಲ್ ಅಟ್ಯಾಕ್ ಆಗಿದೆ. ಅವನು ಗಂಭೀರವಾಗಿ ಅಂದರೆ ಬದುಕುವುದು ಅನುಮಾನ ಅನ್ನೋ ಸ್ಥಿತಿಗೆ ಅವನು ಗಾಯಗೊಂಡಿದ್ದಾನೆ ಅಂತ ಸುದ್ದಿಗಳು ಬರ್ತಾ ಇದೆ. ಇಸ್ರೇಲ್ ಸುದ್ದಿ ಮಾಧ್ಯಮಗಳು ಕೆಲವು ಹೇಳ್ತಾ ಇದ್ದಾವೆ ಕಾರ್ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾನೆ ಅಂತ. ಅಲ್ಲಿಗೆ ಅದು ಮ್ಯಾಚ್ ಆಗ್ತಾ ಇದೆ. ಮಿಸೈಲ್ ಬಿದ್ದು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆತನಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥದ್ದು ಈ ಕಡೆ ಅದು ಇರಾನ್ನ ವಾದ ಅಥವಾ ಬೇರೆ ಸುದ್ದಿಗಳು ಹೇಳ್ತಿರುವಂಥವ್ರ ವಾದ. ಆದರೆ ಈ ಕಡೆ ಇಸ್ರೇಲ್ ಹೇಳ್ತಿರೋದು ಕಾರ್ ಆಕ್ಸಿಡೆಂಟ್ ಅಂತ. ಇದಕ್ಕೆ ಪೂರಕವಾಗಿ ನೆತನ್ಯಾಹು ಆಸ್ಪತ್ರೆ ಭೇಟಿ ಸಂದರ್ಭ ಆ ಫೋಟೋಗಳು ಅವೆಲ್ಲವನ್ನು ನೋಡಿದಾಗ ಇದು ನಿಜವೇ ಇರಬೇಕು ಅನ್ನುವಂಥದ್ದಕ್ಕೆ ಒಂದಷ್ಟು ಪುಷ್ಟಿ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇರಾನ್ ಭರ್ಜರಿ ಬೇಟೆ ಆಡಿರುವ ಸನ್ನಿವೇಶ ಇರಬಹುದು ಅನ್ನೋದಕ್ಕೆ ಪೂರಕವಾಗಿ ಬರ್ತಿರುವಂತಹ ಸುದ್ದಿಗಳು. ಇನ್ನು ಉಳಿದಂತೆ ಇರಾನ್ ಇಲ್ಲಿಯವರೆಗೆ 1 ಟನ್ಗಿಂತ ಕಡಿಮೆ ಭಾರದ ಸ್ಫೋಟಕಗಳನ್ನು ಹೊತ್ತು ಮಿಸೈಲ್ಗಳು ಹೋಗ್ತಾ ಇತ್ತು. ನಿನ್ನೆ ರಾತ್ರಿಯಿಂದ 1 ಟನ್ಗಿಂತ ಹೆಚ್ಚಿನ ಭಾರ ಇರುವಂತಹ, ಹೆಚ್ಚಿನ ಪೇಲೋಡ್ ಅಂತ ಕರೀತಾರೆ, ಪೇಲೋಡ್ ಇರುವಂತಹ ಸ್ಫೋಟಕಗಳನ್ನು ಹೊತ್ತು ಮಿಸೈಲ್ಗಳು ಹೋಗ್ತಾ ಇದ್ದಾವೆ, ಅಟ್ಯಾಕ್ ಮಾಡ್ತಾ ಇದ್ದಾವೆ. ಈ ಕಡೆ ಇಸ್ರೇಲ್ನಲ್ಲಿ ಸಂಪೂರ್ಣವಾಗಿ ಅಲ್ಲದೆ ಹೋದರೂ ಸಹ ಒಂದು ಮಟ್ಟಕ್ಕೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸೋತು ಸುಣ್ಣಾಗಿದೆ. ಅದರ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ಲ. ಅವುಗಳಿಗೆ ಆ್ಯಂಟಿ ಮಿಸೈಲ್ಗಳು ಸಿಗ್ತಾ ಇಲ್ಲ. ಇರೋ ಸ್ಟಾಕನ್ನು ಅವರು ಜಾಗರೂಕತೆಯಿಂದ ಬಳಸಬೇಕಾಗಿದೆ. ಹಾಗಾಗಿ ಇರಾನ್ ಕಡೆಯಿಂದ ಬರ್ತಿರುವಂತಹ ಮಿಸೈಲ್ಗಳು ಇಸ್ರೇಲ್ ಮೇಲೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಪ್ರತಿದಿನ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಮೊದಲೆಲ್ಲ 100 ಹಾಕಿದ್ರೆ 95-98ರವರೆಗೆ ಹೊಡೆದು ಉರುಳಿಸ್ಬಿಡ್ತಿತ್ತು ಇಸ್ರೇಲ್ನ ಆ್ಯಂಟಿ ಮಿಸೈಲ್ ಸಿಸ್ಟಮ್. ಐರನ್ ಡೋಮ್ 2-3 ಇಸ್ರೇಲ್ ನೆಲದ ಮೇಲೆ ಬೀಳ್ತಾ ಇತ್ತು. ಈಗ 30%ವರೆಗೆ ಇರಾನ್ ಕಳಿಸ್ತಾ ಇರುವಂತಹ ಡ್ರೋನ್ ಆಗಿರಬಹುದು ಅಥವಾ ಮಿಸೈಲ್ ಆಗಿರಬಹುದು ಬಂದು ಇಸ್ರೇಲ್ ನಗರಗಳನ್ನು ಟಾರ್ಗೆಟ್ ಮಾಡ್ತಿದ್ದಾವೆ. ಅವುಗಳಲ್ಲೂ ಸಹ ಈ ಟೆಲ್ ಅವೀವ್ ಇದೆಯಲ್ಲ, ಅದಂತೂ ಸಂಪೂರ್ಣ ಸ್ಮಶಾನ ಆಗೋಗಿದೆ ಅಂತ ಹೇಳಲಾಗ್ತಿದೆ. ಗಾಜಾಗಿಂತ ಕೆಟ್ಟ ಸ್ಥಿತಿಗೆ ಟೆಲ್ ಅವೀವ್ ತಲುಪಿದೆ ಅಂತ ಹೇಳಲಾಗ್ತಿದೆ. ಬಟ್ ಅಲ್ಲಿ ಒಂದು ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ತೆಗಿಯಂಗಿಲ್ಲ. ತೆಗೆದರೆ ನಿಮ್ಮನ್ನು 5 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ನೆತನ್ಯಾಹು ಸರ್ಕಾರ ಅವರದೇ ಪ್ರಜೆಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. 5 ವರ್ಷ ಜೈಲಿಗೆ ಹಾಕ್ತೀವಿ ನಿಮ್ಮನ್ನ ಅಂತ. ಇನ್ನೊಂದು ಕಡೆ ಅಮೇರಿಕ ಒಂದು ರೀತಿ ಏನಕ್ಕೆ ನಾನು ಈ ಯುದ್ಧಕ್ಕೆ ಬಂದೆ ಅನ್ನುವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಅದಕ್ಕೆ ಬರ್ತಿರುವಂತಹ ಖರ್ಚು ಇದೆಯಲ್ಲ, ಅದು ಹೆವಿ ಆಗ್ತಿದೆ. ಇನ್ನೊಂದು ಕಡೆ ಅನ್ಕಂಡಷ್ಟು ಸ್ಪೀಡಲ್ಲಿ ಏನೂ ಆಗಲಿಲ್ಲ, ಹೀಗೆ ಹೋಗಿ ಹಾಗೆ ಮುಗಿಸ್ಬಿಡೋಣ, ಖಾಮಿನೈನ ಕೊಂದ ತಕ್ಷಣ ಇರಾನ್ ಸರೆಂಡರ್ ಆಗುತ್ತೆ ಅಂದ್ಕೊಂಡ್ರು. ನೋ, ಅದಾಗ್ತಾ ಇಲ್ಲ. ಈಗ ಮಜ್ತಬಾ ಖಾಮಿನೈಯ ಮುಂದಿನ ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಆಗಿದೆ. ಇಷ್ಟೆಲ್ಲ ಆದಮೇಲೆ ಯುದ್ಧ ಪ್ರೊಲಾಂಗ್ ಆದರೆ, ಯುದ್ಧ ಲೆಂತಿಯಾಗಿ ಹೋದರೆ ಅಮೆರಿಕ ಕೈಯಲ್ಲಿ ತಡೆಯೋಕ್ಕಾಗೋದಿಲ್ಲ. ಯಾಕಂದರೆ ಇವರ ಡ್ರೋನ್ಗಳು ಕೇವಲ $25-30,000 ಪ್ರಿಪೇರ್ ಆಗ್ತವೆ. ಇರಾನ್ನ ಡ್ರೋನ್ಗಳು ಅದನ್ನು ಹೊಡೆದು ಉರುಳಿಸೋದಕ್ಕೆ $3.7 ಮಿಲಿಯನ್ ಬೇಕು ಒಂದೊಂದನ್ನು ಉರುಳಿಸೋದಕ್ಕೆ. ಅಷ್ಟು ಕಾಸ್ಟ್ಲಿ ಮಿಸೈಲ್ಗಳನ್ನು ಬಿಡಬೇಕಾಗತ್ತೆ. ಅದು ಇವರ ಸಮಸ್ಯೆ. ಅದಕ್ಕೆಲ್ಲದಕ್ಕೂ ದೊಡ್ಡ ತಲೆನೋವು ಅಂದರೆ ಇಡೀ ಜಗತ್ತು ಉಸಿರುಗಟ್ಟದಂಗೆ ಆಗ್ತಿರುವಂಥದ್ದು, ತೈಲ ಎಮರ್ಜೆನ್ಸಿ ಬಂದಿರುವಂಥದ್ದು, ಮಾರುಕಟ್ಟೆಗಳು ಕುಸಿತ ಆಗ್ತಾ ಇರುವಂಥದ್ದು, ಇದೆಲ್ಲ ನಡೀತಾ ಇದೆ. ಇದೆಲ್ಲ ಒಂದು ಕಡೆ ಟ್ರಂಪ್ ತಲೆ ಮೇಲೆ ಕೂತಿದ್ರೆ, ಆ ಕಡೆ ಇರಾನ್ನಿಂದ ಸ್ಟೇಟ್ಮೆಂಟ್ ಬಂತು, ನಮ್ಮ ಹತ್ರ ಎಷ್ಟು ಮಿಸೈಲ್ ಇದೆ ಅಂತಂದರೆ 6 ತಿಂಗಳು ಕಳೆದರೂ ಅದು ಖಾಲಿ ಆಗಲ್ಲ, ನಾವು 6 ತಿಂಗಳು ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ IRGCಯ ಕಮಾಂಡರ್ ಹೇಳಿರೋ ಮಾತಿದು. 6 ತಿಂಗಳವರೆಗೆ ಆಗುವಷ್ಟು ಮಿಸೈಲ್ಗಳು ನಮ್ಮ ಹತ್ರ ಇದೆ. ವಿ ಆರ್ ನಾಟ್ ಬ್ಯಾಕಿಂಗ್ ಡೌನ್, ಸೀಸ್ ಫೈರ್ಗೆ ನಾವು ಸಿದ್ಧ ಇಲ್ಲ ಅಷ್ಟೇ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಸುದ್ದಿಗಳು. ಅದರಲ್ಲೂ ವಿಶೇಷವಾಗಿ ಇರಾನ್ ಕಡೆಯಿಂದ ಭರ್ಜರಿ ಬೇಟೆ ಆಗಿದೆ. ನೆತನ್ಯಾಹು ತಮ್ಮನನ್ನು ಕೊಲ್ಲಲಾಗಿದೆ, ಮಂತ್ರಿಗೆ ಸೀರಿಯಸ್ ಆಗಿ ಇಂಜುರೀಸ್ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬಟ್ ಅದು ಇಸ್ರೇಲ್ ಕಡೆಯಿಂದ ಪುಷ್ಟಿಯಾಗಿಲ್ಲ. ಬೇರೆ ಸ್ವತಂತ್ರ ಮಾಧ್ಯಮಗಳು ಅದನ್ನು ಕನ್ಫರ್ಮ್ ಮಾಡ್ತಿದ್ದಾವೆ. ಅದರ ಕುರಿತಾಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.